ಎಲ್ರಿಗೂ ನಮಸ್ಕಾರ. ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತೇವೆ ಎಫ್ಟಿನ್ ಫೈಲ್ಸ್ ಅಂತ. ಸೊ ಆಲ್ಮೋಸ್ಟ್ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಇಡೀ ನಮ್ಮ ದೇಶ, ಎಷ್ಟು ದೇಶಗಳೈತೆ ಅಷ್ಟು ದೇಶಗಳಲ್ಲೂ ಈ ಸುದ್ದಿ ಹರಡೈತೆ. ಸೊ ಏನಪ್ಪಾ ಇದರಲ್ಲಿ ಟಾಪಿಕ್ ಅಂದ್ರೆ, ಸೊ ನಮ್ಮ ಪ್ರಪಂಚ ಸೊ ಯಾವ ತರ ಕೆಟ್ಟಿಗೆ ಹೋಗೈತೆ ಅಂದ್ರೆ ಥರ್ಡ್ ಕ್ಲಾಸ್ ಪ್ರಪಂಚ. ಸೊ ಇದರಲ್ಲಿ ಬಿಲ್ ಗೇಟ್ಸ್ ಅಂಡ್ ಡೊನಾಲ್ಡ್ ಟ್ರಂಪ್, ಅಮೇರಿಕ ಪ್ರೆಸಿಡೆಂಟ್, ಇನ್ನ ತುಂಬಾ ಎಲನ್ ಮಸ್ಕ್, ಇನ್ನು ನಮ್ಮ ಇಂಡಿಯಾದಲ್ಲಿ ಕೂಡ ತುಂಬಾ ಜನ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ. ಇದು ಮೋದಿ ಸರ್ ಹೆಸರು ಬಂದಿದೆ, ಅದಿನ್ನ ಏನ್ ಕನ್ಫರ್ಮ್ ಆಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಅದನ್ನ ದಂಧೆ ಮಾಡ್ತಾವ್ರೆ. ಸೊ ಮೋದಿ ಹೆಸರು ಕೆಡಿಸ್ಬೇಕು. ಸೊ ತಪ್ಪು ಮಾಡಿದರೆ ಮೋದಿ ಸರ್ವ ಶಿಕ್ಷೆ ಅಲ್ಲಿ, ಅವ್ರ ಅಪ್ಪನ ಕೂಡ ಶಿಕ್ಷೆ ಅಲ್ಲಿ. ತಪ್ಪು ಮಾಡಿದ್ರೆ ಯಾರನ್ನೂ ಕೂಡ ಕಾನೂನು ಬಿಡಲ್ಲ, ಯಾವುದೇ ದೇಶ ಕಾನೂನು ಕೂಡ ಬಿಡಲ್ಲ. ಅಲ್ಲವರು ಅವರು ಏನು ಚಿಕ್ಕ ಚಿಕ್ಕ ಮಕ್ಕಳನ್ನ ತಗೊಂಡೋಗಿ ರೇಪ್ ಮಾಡಿ ಸಾಯಿಸಿ ಎಣ್ಣೆಲಿ ಕರೆದು ತಿಂದು ಮಜಾ ಮಾಡಕ್ಕೆ ಒಂದು ಐಲ್ಯಾಂಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಎಸ್ಟಿನ್ ಫೈಲ್ಸ್ ಹೆಸರು ಪೂರ್ತಿ ಗೊತ್ತಿಲ್ಲ. ಸೊ ಇದಕ್ಕೆ ಸಪೋರ್ಟ್ ಡೊನಾಲ್ಡ್ ಟ್ರಂಪ್, ಇದು ಅಮೆರಿಕ ದ್ವೀಪ ಇದೆ, ಐಲ್ಯಾಂಡ್. ಸೊ ಇವಾಗ ದುಡ್ಡಿಲ್ದಿರೋವಾಗ ಚಿಂತೆ ಆದ್ರೆ ದುಡ್ಡಿರೋರಿಗೆ, ಸೊ ಈಗ ಆಲ್ಮೋಸ್ಟ್ ಅವರೆಲ್ಲ ಪ್ರತಿಯೊಂದು ಒಂಥರ ಶ್ರೀಮತಿಗೆ ಎಂಜಾಯ್ ಮಾಡವ್ರೆ, ಲೈಫ್ ಲೀಡ್ ಮಾಡವ್ರೆ. ಕಾರು, ಬಂಗ್ಲೆ, ಮನೆ, ಹೆಂಡತಿ, ಮಕ್ಕಳು ಪ್ರತಿಯೊಂದು ನೋಡ್ಬಿಟ್ಟವ್ರೆ. ಸೊ ಅವ್ರಿಗಿನ್ನ ಎಂಜಾಯ್ಮೆಂಟ್ ಬೇಕು, ಬೇರೆ ಏನಾದ್ರೂ ಬೇಕು ಅವ್ರಿಗೆ ಇವಾಗ ಅಂತದ್ರಲ್ಲಿ. ಸೊ ಈ ತರ ಒಂದು ದಂಧೆ ಏನೋ ಒಂದು ಕೆಟ್ಟ ಚಟನೋ, ಈ ತರ ಒಂದು ಪ್ಲಾನ್ ಮಾಡ್ಕೊಂಡು ಚಿಕ್ಕ ಮಕ್ಕಳನ್ನ ಸಾಕಿ ಅವ್ರನ್ನ ರೇಪ್ ಮಾಡಿ ಅವ್ರಿಗೆ ಹುಟ್ಟ ಮಕ್ಕಳನ್ನ ತಿಂದು, ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊ ಬರೋದು, ಸಾಕೋದು, ಅವ್ರನ್ನ ಒಂದ್ 18 ವರ್ಷ ಇಲ್ಲ 14-13 ವರ್ಷ ಅವ್ರನ್ನ ಬೆಳೆಸೋದು, ಅವ್ರನ್ನ ರೇಪ್ ಮಾಡಿ ಸಾಯಿಸೋದು, ಅವ್ರನ್ನ ಪ್ರೆಗ್ನೆಂಟ್ ಮಾಡಿರ್ತಾರಲ್ಲ ಆ ಪ್ರೆಗ್ನೆಂಟ್ ಮಗುವನ್ನ ಹೊಟ್ಟೆ ಒಳಗಿರೋ ಮಗುವನ್ನ ತಿನ್ನೋದು. ಕೋಪ ಬರ್ತೈತೆ. ಸೂಳೆ ಮಕ್ಕಳು ನಮ್ ಕೈ ಸಿಕ್ಕಾಕ್ಬಿಟ್ರೆ ನಮ್ಗೆ ಕತ್ತರಿಸಾಕ್ಬಿಡ್ತಾರೆ. ಎಂತ ಒಂದ್ ಮಕ್ಕಳು ಇವ್ರನ್ನ ನಂಬ್ಕೊಂಡು ನಮ್ ದೇಶ ಕೊಟ್ಟಿದೀವಲ್ಲ. ಇದು ನಾನು ನಮ್ ಮೋದಿ ಸರ್ ಹೇಳ್ತೇವಲ್ಲ, ನಮ್ ಮೋದಿ ಸರ್ ಮೇಲೆ ತುಂಬಾ ರೆಸ್ಪೆಕ್ಟ್ ಐತೆ. ಸೊ ಅವ್ರ ಇದ್ರಲ್ಲಿ ತಪ್ಪು ಮಾಡಿಲ್ಲ ಅನ್ಕೊಂತೀನಿ ನಾನು. ಯಾವ್ದಾದ್ರು ಮೀಟಿಂಗ್ ಹೋಗ್ಬೋದು, ಅವ್ರು ಯಾವ ವಿಷಯ ತುಂಬಾ ಓಲ್ಡ್ ವಿಡಿಯೋ ಅದು, ಯಾವ್ದೋ ಇಸ್ವಿಲ್ ಹೋಗಿ ಮೀಟಿಂಗ್ ಏನ್ ಮಾಡಿರ್ತಾರೆ ಅವ್ರಿಗೆ ಏನ್ ಗೊತ್ತಿರಲ್ಲ. ಅಕಸ್ಮಾತ್ ಅವರು ಇದಕ್ಕೆ ಇನ್ವಾಲ್ವ್ ಆಗಿದ್ರೆ ಅವ್ರು ಖಂಡಿತ ಶಿಕ್ಷೆ ಆಗುತ್ತೆ. ಬಿಲ್ ಗೇಟ್ಸ್ ಅನ್ಕೋತೀನಿ. ಬಿಲ್ ಗೇಟ್ಸ್ ಕೊರೋನಾ ಸುಮ್ಮನೆ ಬಂದಿಲ್ಲ ಗೈಸ್. ಎಫ್ಟಿನ್ ಫೈಲ್ಸ್ ಅಲ್ಲಿ ಲಿಖಿತವಾಗಿ ದಾಖಲೆ ಆಗೈತೆ. ಕೊರೋನಾ ವೈರಸ್ ಯಾವುದೇ ತರ ಚೀನಾದಿಂದ ಆಗಲಿ, ಒಂದು ಸೋಂಕು ರೋಗ ಅಲ್ಲಿ ಯಾವುದೇ ತರ ಅಲ್ಲ. 100% ಪ್ರೀ ಪ್ಲಾನ್. ದೇಶದ ಎಲ್ಲ ಜನಸಂಖ್ಯೆಯನ್ನು ಕಮ್ಮಿ ಮಾಡಕ್ಕೆ, ನಮ್ಮ ಇಡೀ ಆಲ್ ಓವರ್ ಕಂಟ್ರಿ ಇದು ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಆ ಪಾಪ್ಯುಲೇಷನ್ ಇಂದ ಸೊ ಏನು ಗ್ರೋತ್ ಆಗ್ತಿಲ್ಲ, ಒಂದು ಪ್ರತಿಯೊಂದು ಸೌಲಭ್ಯನೂ ಕೊಡಕ್ ಆಗ್ತಿಲ್ಲ ಜನರಿಗೆ ಅಂತ ಇವ್ರು ಪ್ಲಾನ್ ಮಾಡ್ಕೊಂಡು ಕೊರೋನಾ ವೈರಸ್ ಅಂತ ಒಂದು ದೊಡ್ಡ, ಎಷ್ಟು ಬಡವರು ಸತ್ತೋಗ್ಬಿಟ್ರು ಇದರಲ್ಲಿ. ಶ್ರೀಮಂತಿಗೆ ಯಾರಿಗೂ ಕಾಲ ಬಂದಿಲ್ಲ ಕೊರೋನಾ ವೈರಸ್. ಪ್ರತಿಯೊಂದು ಬಡವರು ಬಂದು ಬಡವರು ಸತ್ತವ್ರೆ, ಟ್ರೀಟ್ಮೆಂಟ್ ಒಳಕ್ ಆಗ್ದಂಗೆ. ವ್ಯಾಕ್ಸಿನ್ ಅನ್ನೋದು ಒಂದು ಥರ್ಡ್ ಕ್ಲಾಸ್ ಇಂಜೆಕ್ಷನ್. ಸೊ ಅದರಿಂದ ಸತ್ತಿರೋದು ಎಷ್ಟೋ ಜನ. ಬಿಲ್ ಗೇಟ್ಸ್ 2017 ಅವರು ಹೇಳಿದ್ದಾರೆ, ಮುಂದೆ ಯಾವ ತರ ಒಂದು ದೊಡ್ಡ ವೈರಸ್ ಬರೋದಿದೆ, ಇದರಿಂದ ತುಂಬಾ ಜನ ಸಾಯ ಅಂತ ಸಿಚುವೇಶನ್ ಕೂಡ ಬರ್ಬೋದು ಅಂತ. ಬಿಲ್ ಗೇಟ್ಸ್ ಹೇಳಿ 2 ವರ್ಷಕ್ಕೆ 2019 ಅಲ್ಲಿ ಕೊರೋನಾ ವೈರಸ್ ಬಂತು. ಅದರಿಂದ ನಮ್ಮ ದೇಶ ಅನ್ನೋಕ್ಕಿಂತ ಇದು ಪ್ರಪಂಚಾದ್ಯಂತ ತುಂಬಾ ಬಡವರು ಸತ್ತವರ ಹೊರತು ಎಂತೆಂತ ದೊಡ್ಡ ವ್ಯಕ್ತಿಗಳು ಕೊರೋನಾ ಬಂದ್ರು ಅವರು ಉಳಿಸ್ಕೊಂಡವ್ರೆ, ಅವ್ರು ಬದುಕವ್ರೆ. ಬಿಕಾಸ್ ಆಫ್ ಅವ್ರ ಹತ್ರ ಪವರ್ ಆಫ್ ಮನಿ. ಆ ಮನಿ ಇರೋದ್ರಿಂದ ಅವರು ತುಂಬಾ ಹೆಲ್ತಿಯಾಗಿದ್ದಾರೆ. ಇದೇ ಸಾವು ಅವ್ರಿಗೇನು ಬಂದಿಲ್ಲ. ಕೊರೋನಾ ವೈರಸ್ ಬಂದಾಗ ಎಷ್ಟೋ ಜನ ಬಡವರು ಸತ್ರು. ಅವ್ರನ್ನ ಹೂಳಕ್ ಜಾಗ ಇಲ್ದಂಗೆ ಒಂದೇ ಗುಂಡಿ ತೆಗ್ದಿ ಸಾವಿರಾರು ಹೆಣ ಹೂತಾಕವ್ರೆ. ಸ್ವಂತ ಅಪ್ಪ ಅಮ್ಮ ಮಕ್ಕಳು ಮರಿ ಚಿಕ್ಕವರು ದೊಡ್ಡವರು ಯಾರು ನೋಡಕ್ ಬಿಡ್ದಂಗೆ, ಅವ್ರನ್ನ ಮುಟ್ಟೋದು ಕೂಡ ಬಿಡ್ದಂಗೆ ಸಹಿಸಾಕವ್ರೆ, ಹೂನ್ ಹಾಕವ್ರೆ. ನಮ್ಮ ಪ್ರಪಂಚ ಆಕ್ಚುಲಿ ಇನ್ನ 4,42,000 ವರ್ಷ ಇದೆ ಕಲಿಯುಗ ಅಂತ್ಯ ಆಗೋದಕ್ಕೆ.
ಆಕ್ಚುಲಿ ಅಷ್ಟು 4,43,000 ವರ್ಷ ಇದೆ ಕಲಿಯುಗ ಅಂತ್ಯ ಆಗೋದಕ್ಕೆ ಅಂತ ಹೇಳಿದ್ಮೇಲೆ ಇವಾಗಲೂ ಇವ್ರು ಅಂತ್ಯ ಮಾಡ್ತಿದ್ದಾರೆ. ಇವರೇನ ಕಲ್ಕಿ ಅಂದ್ರೆ ಇವರೇನ ಈ ಪ್ರಪಂಚ ಹಾಳು ಮಾಡಕ್ ಬಂದಿರೋದು ಇವರೇನ? ಶ್ರೀಕೃಷ್ಣ ಪರಮಾತ್ಮ ಕಲ್ಕಿ ರೂಪ ತಾಳಿ ಈ ಪ್ರಪಂಚನ ಅಂತ್ಯ ಮಾಡ್ತಾನೆ. ಇನ್ನು 4,43,000 ವರ್ಷಗಳ ಆದ್ಮೇಲೆ ಅಲ್ಲಿ ಎಷ್ಟು ಜನರೇಷನ್ ಬಂದು ಹೋಗುತ್ತೆ ಅಂತ ಇಮೇಜಿನ್ ಕೂಡ ಮಾಡಕ್ಕಾಗಲ್ಲ. ಇವಾಗಲೇ ನಮ್ಮ ಪ್ರಪಂಚ ಹಾಳು ಬಿಟ್ಟು ನೆಗ್ಬಿದ್ದು ಹೋಗುತ್ತೆ. ಸೊ ನಾವು ಇದೊಂದು ವಿಡಿಯೋ ನೋಡಿದೆ, ಅದೇ ಇವಾಗ ಆಗ್ತಿದೆಯಲ್ಲ, ಐಲ್ಯಾಂಡ್ ಚಿಕ್ಕ ಮಕ್ಕಳು ರೇಪ್ ಮಾಡ್ತಿದ್ದಾನೆ ಅದೇ ಅಂತ ಹುಡುಗಿ, ಒಂದು 13 ವರ್ಷದ ಹುಡುಗಿನ ರೇಪ್ ಮಾಡಿದ್ದಾರೆ. ಹೆಂಗೆ ಅಂದ್ರೆ ಅವನಿಗೆ ಡೊನಾಲ್ಡ್ ಟ್ರಂಪ್ ಹೇಳಿದಾನಂತೆ, ನಿನ್ ಹೇರ್ ಸ್ಟೈಲು ಕಲರ್ ಚೇಂಜ್ ಮಾಡ್ಕೋ, ನೀವು ಕಲರ್ ಚೇಂಜ್ ಮಾಡ್ಕೊಂಡ್ರೆ ಸ್ವಂತ ಮಗಳ ತರ ಕಾಣ್ತೀಯ ಅಂತ. ಅದಾದ ನಂತರ ಅವ್ರಿಗೆ ಟೋಕನ್ ಹಾಕಿ ಅವ್ರ ಮಗಳ ತರ ತರ ಮಾಡಿ ಅವಳ ಮೇಲೆ ಸೆಕ್ಸ್ ಮಾಡಿದಾನೆ. ಬಿಕಾಸ್ ಆಫ್ ಅವನು ಸೆಕ್ಸ್ ಮಾಡ್ಬೇಕಾದ್ರೆ ಅವಳ ಮಗನ್ನ ಇಮ್ಯಾಜಿನ್ ಮಾಡ್ಕೊಂಡು ಸೆಕ್ಸ್ ಮಾಡಿರೋದು. ಯಾರೋ ಇವಾಗ ಬಿಲಿಯನ್ ಮಿಲಿಯನ್ ಕೋಟಿಗಟ್ಟೆ ಶಾಟ ಅಂತ ಬಾತವ್ರಲ್ಲ ಸುಳ್ಳೆ ಮಕ್ಕಳು ಅಂತವ್ರು ಅವ್ರನ್ನ ಸ್ವಂತ ಮಗಳನ್ನ ನೆನೆಸ್ಕೊಂಡು ಒಂಥರ ಬೆಂಕಿ ಗೊತ್ತಾಗ್ತಲ್ಲ, ಮಗಳು ಫೀಲ್ ಮಾಡ್ಕೊಂಡು ಸೆಕ್ಸ್ ಮಾಡೋದು, ಮಗಳಿಗೆ ಸೆಕ್ಸ್ ಮಾಡ್ತಾರ. ತುಂಬಾ ಥರ್ಡ್ ಕ್ಲಾಸ್ ಪ್ರಪಂಚ ಗೈಸ್, ತುಂಬಾನೇ ಬೆದರಾಗ್ತೈತೆ. ಇಂಥ ಪ್ರಪಂಚ ನಾವಿನ್ನ ಬದುಕಿರ್ಬೇಕಲ್ಲ. ಏನ್ ನಾವು ₹1 ಕಷ್ಟ ಬಿಡ್ತಿದೀವಿ. ಈ ಸುಳ್ಳೆ ಮಕ್ಳು ದುಡ್ಡನ್ನ ಹಾಳು ಮಾಡೋದು ಹೆಂಗೆ ಅಂತ ಪ್ರಪಂಚ ತೋರಿಸ್ತಾವ್ರೆ. ಸೊ ಏನ್ ಹೇಳ್ಬೇಕಂತ ಆಗ್ತಲ್ಲ, ಆದಷ್ಟು ಬೇಗ ನಮ್ಮ ಮೋದಿ ಸರ್ ಇದರಲ್ಲಿ ಏನು ಪಾತ್ರ ಏನಂತ ಗೊತ್ತಾಗಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ಎಲ್ಲರಿಗೂ ಒಳಗಲ್ಲಿಗೆ ಸುಳ್ಳೆ ಮಕ್ಳ ದುಡ್ಡು ಮಾಡೋದಂದ್ರೆ ಯಾವತ್ತು ನೀವು ದುಡ್ಡು ಮಾಡ್ಬೇಕು ಅಂತ ಯಾವತ್ತು ಅನ್ಕೊಂಬೇಡಿ. ಕಷ್ಟಪಟ್ಟು ದುಡಿರಿ, ಚೆನ್ನಾಗಿರಿ, ಕೆಟ್ಟದ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಆದಷ್ಟು ನಿಮ್ಮ ಹತ್ರ ದುಡ್ಡಿದ್ದಷ್ಟು ನಿಮ್ಗೆ ಜಾಸ್ತಿ ಟೆನ್ಷನ್ ಬೇಗ ಸಾಯ್ತಾರೆ ಗೈಸ್. ಪ್ಲೀಸ್ ಯಾರು ಜಾಸ್ತಿ ದುಡ್ಡು ಮಾಡಕ್ ಹೋಗ್ಬೇಡಿ.